ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಬಡತನದಿಂದ ಆರಂಭಿಸಿ ಭಾರತದ ಅತ್ಯಂತ ಪ್ರೇರಣಾದಾಯಕ ವ್ಯಕ್ತಿಗಳಲ್ಲಿ ಒಬ್ಬರಾದ ವ್ಯಕ್ತಿಯ ನಿಜವಾದ ಕಥೆಯನ್ನು ಹೇಳಲಿದ್ದೇನೆ. ಈ ಕತೆ ಭಾರತದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಜೀವನದ ಬಗ್ಗೆ. ಅವರು ರಾಮೇಶ್ವರಂ ಎಂಬ ಸಣ್ಣ ಪಟ್ಟಣದಲ್ಲಿ ಒಂದು ಸರಳ ಮತ್ತು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಅವರ ತಂದೆ ಒಂದು ಸಣ್ಣ ದೋಣಿಯನ್ನು ನಡೆಸ್ತಿರ್ತಾರೆ ಮತ್ತು ಅವರ ಕುಟುಂಬದ ಆದಾಯ ತುಂಬಾ ಕಡಿಮೆ ಇರುತ್ತದೆ. ಬಾಲ್ಯದಲ್ಲಿ ಮನೆಯ ಪರಿಸ್ಥಿತಿ ಕಷ್ಟಕರವಾಗಿರುವುದರಿಂದ ಅಬ್ದುಲ್ ಕಲಾಂ ಅವರು ಶಾಲೆಗೆ ಹೋಗುವುದರ ಜೊತೆಗೆ ಬೆಳಗ್ಗೆ ಪತ್ರಿಕೆಗಳನ್ನು ಹಂಚುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಕೆಲಸದಲ್ಲಿ ಬಂದ ಹಣವನ್ನು ಅವರು ತಮ್ಮ ಓದಿಗೆ ಬಳಸ್ಕೊಳ್ತಾ ಇರ್ತಾರೆ. ಅವರಿಗೆ ಬಾಲ್ಯದಿಂದಲೇ ವಿಜ್ಞಾನ ಮತ್ತು ವಿಮಾನಗಳ ಬಗ್ಗೆ ತುಂಬ ಆಸಕ್ತಿ ಇರ್ತದೆ. ಅವರು ಬಹಳ ಪರಿಶ್ರಮದಿಂದ ಓದಿ ನಂತರ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲಿಯಲು ಕಾಲೇಜಿಗೆ ಸೇರಿಕೊಳ್ತಾರೆ. ಜೀವನದಲ್ಲಿ ಹಲವು ಸವಾಲುಗಳು ಬಂದರೂ ಅವರು ಎಂದಿಗೂ ಕೈಚೆಲ್ಲೋದಿಲ್ಲ. ನಂತರ ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಯೋಜನೆಗಳಲ್ಲಿ ಪ್ರಮುಖ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾರೆ. ಅವರು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮತ್ತು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಭಾರತದ ಕ್ಷಿಪಣಿ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಅವರು ಪರಿಶ್ರಮ ಮತ್ತು ವಿಜ್ಞಾನ ಕ್ಷೇತ್ರದ ಸಾಧನೆಗಳಿಂದ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಬಿರುದು ಕೂಡ ಸಿಗ್ತದೆ. ನಂತರ ಅವರ ಸರಳತೆ, ಜ್ಞಾನ ಮತ್ತು ದೇಶಪ್ರೇಮವನ್ನು ಗಮನಿಸಿ ಅವರು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಪತ್ರಿಕೆ ಹಂಚುತ್ತಿದ್ದ ಬಾಲಕ ನಂತರ ಭಾರತದ ರಾಷ್ಟ್ರಪತಿಯಾಗಿ ಬೆಳೆಯುವುದು ನಿಜವಾಗಿಯೂ ಪ್ರೇರಣಾದಾಯಕ ಕತೆ. ಅವರ ಜೀವನದಿಂದ ನಾವು ಕಲಿಯಬೇಕಾದದ್ದು ದೊಡ್ಡ ಪಾಠ ಏನೆಂದರೆ, ಕನಸುಗಳು ದೊಡ್ಡದಾಗಿರಬೇಕು, ಆದರೆ ಅದನ್ನು ಸಾಧಿಸಲು ಪರಿಶ್ರಮವೂ ಅಷ್ಟೇ ದೊಡ್ಡದಾಗಿರಬೇಕು. ಅಬ್ದುಲ್ ಕಲಾಂ ಅವರು ಹೇಳಿದ ಒಂದು ಪ್ರಸಿದ್ಧ ಮಾತು ಇದೆ: ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ, ನಿಮಗೆ ನಿದ್ರೆ ಬರದಂತೆ ಮಾಡುವುದೇ ನಿಜವಾದ ಕನಸು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಕನಸುಗಳನ್ನ ಬಿಡಬೇಡಿ. ಪರಿಶ್ರಮ ಮತ್ತು ದೃಢ ನಿಶ್ಚಯ ಇದ್ದರೆ ಯಾವುದೇ ವ್ಯಕ್ತಿ ದೊಡ್ಡ ಸಾಧನೆ ಮಾಡಬಹುದು. ಈ ನಿಜವಾದ ಪ್ರೇರಣಾದಾಯಕ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿಬಿಡಿ.